ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸಾಲವನ್ನು ಮಾಡುವಾಗ ಸಾಲದ ಅರ್ಹತೆ ಮುಖ್ಯ ಆಗೋಲ್ಲ. ನೀವೊಬ್ಬ ಟೆಕ್ನೋಕ್ರಾಟ್ ಆಗಿದ್ದೀರಿ, ಒಬ್ಬ ಇಂಜಿನಿಯರ್ ಆಗಿದ್ದೀರಿ, ಒಬ್ಬ ಡಾಕ್ಟರ್ ಆಗಿದ್ದೀರಿ, ಲಾಯರ್ ಆಗಿದ್ದೀರಿ. ನಿಮ್ಮ ಮಾಸಿಕ ಆದಾಯ 1 ಲಕ್ಷ ರೂಪಾಯಿ, ವರ್ಷಕ್ಕೆ 12 ಲಕ್ಷ ರೂಪಾಯಿಯನ್ನು ನೀವು ಗಳಿಸ್ತೀರಿ. ಅದು 15 ವರ್ಷಕ್ಕೆ ಬ್ಯಾಂಕ್ ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡುತ್ತೆ. ನೀವು ಸಾಲ ಮಾಡುವಾಗ 15 ವರ್ಷದ ಇನ್ಸ್ಟಾಲ್ಮೆಂಟಿಗೆ ನಿಮ್ಮನ್ನು ನೀವು ತೊಡಗಿಸ್ಕೋತೀರಿ, ಅಥವಾ 20 ವರ್ಷದ ಇನ್ಸ್ಟಾಲ್ಮೆಂಟಿಗೆ ತೊಡಗಿಸ್ಕೋತೀರಿ, ಅಥವಾ 10 ವರ್ಷದ ಇನ್ಸ್ಟಾಲ್ಮೆಂಟ್. ಹಾಗೆ ಮಾಡಿದಾಗ ನಿಮಗೆ 80 ಲಕ್ಷ ರೂಪಾಯಿ ಸಾಲವನ್ನು ಕೊಡಲಿಕ್ಕೆ ಬ್ಯಾಂಕು ಸಿದ್ಧಗೊಳ್ಳುತ್ತೆ. ಅಂದರೆ ಯೋಚನೆ ಮಾಡಿ ನೋಡಿ, 80 ಲಕ್ಷ ರೂಪಾಯಿ ಸಾಲವನ್ನು ನಾನು ಕೊಳ್ಳುವ ಮೂಲಕ 80 ಲಕ್ಷ ರೂಪಾಯಿ ಮೌಲ್ಯದ ವಸ್ತುವನ್ನು ಕೊಂಡು ಅದನ್ನು 1,20,00,000 ರೂಪಾಯಿ ನಾನು 15 ವರ್ಷ ಮಾಡಬಲ್ಲನೆ. 15 ವರ್ಷದಲ್ಲಿ ಅದರ ಬೆಲೆ 1,20,00,000 ಆಗಬೇಕು. ಆಗ ನೀವು ಮಾಡಿದ 80 ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಸರಿ ಅಂತ ಪ್ರತಿಪಾದಿಸಬಹುದು. ಅರ್ಥಶಾಸ್ತ್ರದಲ್ಲಿ ನಿಮಗೆ ಸಾಲಕ್ಕೆ ಎಷ್ಟು ಅರ್ಹತೆ ಅನ್ನೋದು ಯಾವತ್ತೂ ಮುಖ್ಯ ಅಲ್ಲ. ನೀವು ಕೊಳ್ಳುವ ವಸ್ತುವಿನ ಮೌಲ್ಯ ಯೋಗ್ಯವಾಗಿದೆಯೇ, ಆ ಮೌಲ್ಯದ ಮೊತ್ತ ನಾಳೆ ವೃದ್ಧಿಸಿ ನಿಮಗೆ ಅದು ಲಾಭವನ್ನು ಕೊಡುತ್ತದೆ. ಶ್ರೀಮಂತರಾಗಬೇಕೆಂದರೆ ಮೌಲ್ಯವರ್ಧನೆ ಆಗಬೇಕು. ಮೌಲ್ಯವರ್ಧನೆ ಆದಾಗ ಮಾತ್ರ ಶ್ರೀಮಂತರಾಗ್ತೀರಿ. ಹಾಗೆ 2 ಲಕ್ಷ ರೂಪಾಯಿ ಸೈಟನ್ನು ಕೊಂಡ್ಕೋತೀರಾ, ಅದು 10 ವರ್ಷದ ನಂತರ 50 ಲಕ್ಷ ಆಗುತ್ತೆ. ನಿಮ್ಮ 2 ಲಕ್ಷ ರೂಪಾಯಿ ಸೈಟು 50 ಲಕ್ಷ ಆದಾಗ ಅದರ ಮೌಲ್ಯವರ್ಧನೆ ಆಗುವ ಮೂಲಕ ನೀವು ಶ್ರೀಮಂತರಾದ್ರಿ. ಆದರೆ ಬಹಳಷ್ಟು ಜನ ಯೋಚನೆ ಮಾಡುವುದು, ನನ್ನ ಸಾಲದ ಅರ್ಹತೆ ಎಷ್ಟು, ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತಂದರೆ ನನ್ನ ಸಾಲ 15 ಲಕ್ಷಕ್ಕೆ ನಾನು ಬಾಧ್ಯಸ್ಥನಾಗ್ತೀನಿ, 15 ಲಕ್ಷ ತಗೊಳ್ಳಿಕ್ಕೆ ನನಗೆ ಸಾಧ್ಯತೆ ಇದೆ ಅಂತ. ನನಗೆ ಎಷ್ಟು ಸಾಲ ಸಿಗತ್ತೆ ಅನ್ನೋದು ಮುಖ್ಯವಲ್ಲ, ನಾನು ಪಡೆದ ಸಾಲ ಎಷ್ಟರ ಮಟ್ಟಿಗೆ ನನಗೆ ಲಾಭವನ್ನು ಉಂಟು ಮಾಡುತ್ತದೆ. ಸಾಲ ಯಾವತ್ತೂ ನಮ್ಮ ಜೇಬಿನಿಂದ ಸೋರಿಕೊಂಡು ಹೋಗುವುದಲ್ಲ. ನಾವು ನಮ್ಮ ಮಾಸಿಕ ಆದಾಯದಲ್ಲಿ ಅದಕ್ಕೆ ತೊಡಗಿಸುವ ಮೂಲಕ ಮೌಲ್ಯವರ್ಧನೆ ಮಾಡುವುದು. ನಾವು ಕೊಳ್ಳುವ ಮನೆ, ನಾವು ಕೊಳ್ಳುವ ಸೈಟು, ಯಾವುದೇ ವಸ್ತು ಆಗಿದ್ದರೂ ಅದರ ಮೌಲ್ಯವರ್ಧನೆ ಆದಾಗ ಮಾತ್ರ ನಾವು ಸಾಲ ಮಾಡಿದ್ದು ಸರಿ ಎನ್ನುವಂಥ ಸಮರ್ಥನೆ ಉಂಟಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.